ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 1/3/25. मीठी बच्चे, प्रीत और विपरीत ये प्रवृत्ति मार्ग के अक्षर है. अभी तुम्हारी प्रीत एक बाबा से हुई है. तुम बच्चे निरंतर बाबा की याद में रहते हो. ತಂದೆ ತಿಳಿಸಿದರೆ, ಮದರಾದ ಮಕ್ಕಳೇ, ಪ್ರೀತಿ ಮತ್ತು ವಿಪರೀತ ಈ ಎರಡೂ ಸಹ ಪ್ರವೃತ್ತಿ ಮಾರ್ಗದ ಅಕ್ಷರ ಆಗಿದೆ. ಈಗ ತಮ್ಮ ಒಂದು ಪ್ರೀತಿ ಒಬ್ಬ ಬಾಬುವರ ಜೊತೆ ಜೋಡಣೆಯಾಗಿದೆ. ತಾವು ಮಕ್ಕಳು ನಿರಂತರ ಬಾಬುವರ ಸ್ಮೃತಿಯಲ್ಲಿ ಇರ್ತೀರಾ. ಪ್ರಶ್ನೆ ಆಗಿದೆ, ಯಾದ್ ಕಿ ಯಾತ್ರಾಕೋ ದೂಸರಾ ಕೌನ್ಸಾ ನಾಮ್ ದೇಂಗೆ? ನೆನಪಿನ ಯಾತ್ರೆಗೆ ಇನ್ನೊಂದು ಹೆಸರು ಏನಂತ ಕೊಡ್ತೀರಾ? ಉತ್ತರ, याद की यात्रा प्रीत की यात्रा है. विपरीत बुद्धि वाले से नाम रूप में फंसने की बदबू आती. ನೆನಪಿನ ಯಾತ್ರೆ ಪ್ರೀತಿಯ ಯಾತ್ರೆ ಆಗಿದೆ. ವಿಪರೀತ ಬುದ್ಧಿ ಉಳ್ಳವರು ಹೆಸರು ರೂಪದಲ್ಲಿ ಸಿಕ್ಕಾಕೊಂತಾರೆ, ಅದರಿಂದ ದುರ್ಗಂಧ ಬರುತ್ತೆ. उनकी बुद्धि तमो प्रधान हो जाती. जिनकी प्रीत एक बाबा से है वो ज्ञान का दान करते रहे. ಅವರ ಒಂದು ಬುದ್ಧಿ ತಮೋ ಪ್ರಧಾನ ಆಗುತ್ತೆ. ಯಾರ ಪ್ರೀತಿ ಒಬ್ಬ ಬಾಬುವರ ಜೊತೆ ಇರುತ್ತೆ, ಅವರು ಜ್ಞಾನ ದಾನವನ್ನ ಮಾಡ್ತಾ ಇರ್ತಾರೆ. ಕಿಸಿ ಭಿ ದೇಹದಾರಿ ಸೆ ಉನ್ಕಿ ಪ್ರೀತ್ ಹೋ ನಹಿ ಸಕ್ತಾ. ಯಾರೇ ದೇಹದಾರಿಗಳ ಜೊತೆ ಅವರ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಡಾಗಿದೆ, ಈ ವಕ್ತ ಜಾ ರಹಾ ಹೈ, ಈ ಸಮಯ ಹೋಗ್ತಾ ಇದೆ. ಓಂ ಶಾಂತಿ. बाप बच्चों को समझाते, अब इसको याद की यात्रा भी कहे तो प्रीत की यात्रा भी कहे. ತಂದೆ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಇದಕ್ಕೆ ನೆನಪಿನ ಯಾತ್ರೆ ಅಂತಾನು ಹೇಳ್ಬೋದು, ಪ್ರೀತಿಯ ಯಾತ್ರೆ ಅಂತಾನು ಹೇಳ್ಬೋದು. मनुष्य तो उन यात्राओं पर जाते, ये जो रचना है उनकी यात्रा पर जाते. ಭಿನ್ನ ಭಿನ್ನ ರಚನಾ है. ಮನುಷ್ಯರು ಆ ಯಾತ್ರೆಗಳಿಗೆ ಹೋಗ್ತಾರೆ. ಯಾರು ಅವರ ರಚನೆಯಾಗಿದೆ ಆ ಯಾತ್ರೆಗೆ ಹೋಗ್ತಾರೆ. ಭಿನ್ನ ಭಿನ್ನ ರಚನೆಯಾಗಿದೆ. रचयिता को तो कोई भी जानते नहीं. अब तुम रचयिता बाबा को जानते हो. उस बाबा की याद में तुमको कभी रुकना नहीं है. ರಚಯಿತ ತಂದೆಯನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಈಗ ತಾವು ರಚಯಿತ ತಂದೆಯನ್ನ ತಿಳ್ಕೊಂಡಿದ್ದೀರಾ. ಮತ್ತೆ ತಂದೆಯ ನೆನಪಿನಿಂದ ತಾವು ಎಂದೂ ಸಹ ಮುನಿಸ್ಕೋಬಾರ್ದಾಗಿದೆ. तुमको यात्रा मिली है याद की, इसको याद की यात्रा अथवा प्रीत की यात्रा कहा जाता. ನಿಮಗೆ ಯಾತ್ರೆ ಸಿಕ್ಕಿದೆ, ನೆನಪಿದ್ದು, ಇದಕ್ಕೆ ನೆನಪಿನ ಯಾತ್ರೆ ಅಥವಾ ಪ್ರೀತಿಯ ಯಾತ್ರೆ ಅಂತ ಹೇಳ್ಬೋದು. जिसकी जास्ती प्रीत होंगी वो यात्रा भी अच्छा करेंगे. जितना प्यार से यात्रा पर रहेंगे पवित्र भी बनते जाए. ಎಷ್ಟು ಜಾಸ್ತಿ ಪ್ರೀತಿ ಇರುತ್ತೆ ಅಷ್ಟು ನೆನಪನ್ನ ಚೆನ್ನಾಗಿ ಮಾಡ್ತೀರಿ. ಎಷ್ಟು ಪ್ರೀತಿಯಿಂದ ನೆನಪಲ್ಲಿ ಇರ್ತೀರಾ, ಪವಿತ್ರರು ಆಗ್ತಾ ಹೋಗ್ತೀರಾ. शिव भगवान आज है ना, विनाश काले विपरीत बुद्धि और विनाश काले प्रिय बुद्धि. ಶಿವ ಭಗವಂತನ ಮಹಾವಾಕ್ಯ ಆಗಿದೆ. ವಿನಾಶ ಕಾಲ ವಿಪರೀತ ಬುದ್ಧಿ, ವಿನಾಶ ಕಾಲ ಪ್ರಿಯ ಬುದ್ಧಿ. तुम बच्चे जानते हो अभी विनाश काल है, ये वही गीता एपिसोड चल रहा. ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ, ಇದು ವಿನಾಶ ಕಾಲ ಆಗಿದೆ. ಇದು ಅದೇ ಗೀತೆಯ ಬೋಧನೆಯ ಸಮಯ ನಡೀತಾ ಇದೆ. बाबा ने श्री कृष्ण की गीता और त्रिमूर्ति शिव की गीता का कॉन्ट्रास्ट भी बताया. अब गीता का भगवान कौन? परम पिता शिव भगवान आज. ಬಾಬುವರು ಶ್ರೀಕೃಷ್ಣನ ಗೀತೆ ಮತ್ತೆ ತ್ರಿಮೂರ್ತಿ ಶಿವನ ಗೀತೆಯ ವ್ಯತ್ಯಾಸವನ್ನು ತಿಳಿಸಿದರು. ಈಗ ಗೀತೆಯ ಭಗವಂತ ಯಾರು? ಪರಂಪಿತ ಶಿವ ಭಗವಂತನ ಮಹಾವಾಕ್ಯ. सिर्फ शिव अक्षर नहीं लिखना, क्योंकि शिव नाम भी बहुतों के हैं, इसलिए परम पिता परमात्मा लिखने से वो सुप्रीम हो गया. ಸುಮ್ಮನೆ ಶಿವ ಅನ್ನುವ ಅಕ್ಷರವನ್ನ ಬರೆಯೋದು ಬೇಡ. ಯಾಕೆಂದರೆ ಶಿವ ಹೆಸರು ಬಹಳಷ್ಟು ಜನಕ್ಕೆ ಇದೆ. ಅದಕ್ಕೋಸ್ಕರ ಪರಪಿತ ಪರಮಾತ್ಮ ಅಂತ ಬರೀರಿ, ಆಗ ಅವರು ಸುಪ್ರೀಂ ಆಗ್ಬಿಡ್ತಾರೆ, ಅಂದ್ರೆ ಪರಮಾತ್ಮ ಆಗ್ತಾರೆ. परम पिता तो कोई अपने को कह ना सके. सन्यासी लोग शिवोहम कह देते, वो तो बाबा को याद भी करना सके.
ಪರಂಪಿತ ಅಂತ ಅನೇಕ ಜನ ತಮ್ಮನ್ನ ತಾವು ಅನ್ಕೊಂತಾರೆ. ಸನ್ಯಾಸಿಗಳು ಅಂತಾರೆ ಶಿವೋಹಂ ಅಂತ. ಆದರೆ ತಂದೆಯನ್ನ ಅವರು ನೆನಪು ಮಾಡಕ್ಕೆ ಸಾಧ್ಯ ಇಲ್ಲ. ಬಾಪ್ ಕೋ ಜಾನ್ತೆ ನಹಿ, ಬಾಪ್ ಸೆ ಪ್ರೀತ್ ಹೈ ನಹಿ ನ. ತಂದೆಯನ್ನ ಅರ್ಥಕೊಂಡಿಲ್ಲ, ತಂದೆಯ ಜೊತೆ ಪ್ರೀತಿ ಇಲ್ಲ. प्रीत और विपरीत ये प्रवृत्ति मार्ग के लिए है. कोई बच्चों को बाबा से प्रीत बुद्धि होती, कोई की विपरीत बुद्धि भी होती. ಪ್ರೀತಿ ಮತ್ತೆ ವಿಪರೀತ ಇದು ಪ್ರವೃತ್ತಿ ಮಾರ್ಗದವ್ರಿಗಾಗಿದೆ. ಕೆಲವು ಮಕ್ಕಳು ಬಾಬುರ ಜೊತೆ ಬಹಳ ಪ್ರೀತಿಯಿಂದ ಇರ್ತಾರೆ, ಕೆಲವರ ಬುದ್ಧಿ ವಿಪರೀತವಾಗಿರುತ್ತೆ. तुम्हारे में भी ऐसे है, बाबा के साथ प्रीत उनकी है जो बाबा की सर्विस में तत्पर. ನಿಮ್ಮ ಜೊತೆಯಲ್ಲೂ ಅದೇ ರೀತಿ ಇದೆ. ಕೆಲವರಿಗೆ ಬಾಬುವರ ಜೊತೆ ಪ್ರೀತಿ ಇದೆ, ಅವರು ಬಾಬುವರ ಸೇವೆಯಲ್ಲೇ ಮುಳುಗಿರ್ತಾರೆ. बाबा के सिवाय और कोई से प्रीत हो ना सके. शिव बाबा को ही कहते, बाबा हम तो आपके ही मददगार हैं. ತಂದೆ ಬಿಟ್ಟು ಬೇರೆ ಯಾರ ಜೊತೆನೂ ಪ್ರೀತಿ ಇಲ್ಲ. ಶಿವ ಬಾಬುರಿಗೆ ಅನ್ಲಾಗತ್ತೆ, ಬಾಬಾ ನಾವು ನಿಮ್ಮ ಸಹಯೋಗಿಗಳಾಗಿದ್ದೀವಿ. ब्रह्मा की इसमें बात नहीं. शिव बाबा के साथ जिन आत्माओं की प्रीत होंगी वो जरूर मददगार हो. ಬ್ರಹ್ಮನ ಮಾತು ಇಲ್ಲಿಲ್ಲ. ಶಿವ ಬಾಬುರ ಜೊತೆ ಯಾವ ಆತ್ಮಗಳಿಗೆ ಪ್ರೀತಿ ಇರುತ್ತೆ ಅವರು ಖಂಡಿತ ಸಹಯೋಗಿಗಳಾಗಿರ್ತಾರೆ. शिव बाबा के साथ वो सर्विस करते रहेंगे. प्रीत नहीं तो गोया विपरीत हो जाते. ಶಿವ ಬಾಬುರ ಜೊತೆ ಸೇವೆ ಮಾಡ್ತಾ ಇರ್ತಾರೆ. ಪ್ರೀತಿ ಇಲ್ಲ ಅಂದರೆ ವಿಪರೀತ ಆಗ್ಬಿಡ್ತಾರೆ. ವಿಪರೀತ ಬುದ್ಧಿ ವಿನಶ್ಯಂತಿ ಅಂದ್ರೆ ವಿನಾಶ ಪಡಿತಾರೆ. जिनके बाप से प्रीत होंगे तो मददगार भी बनेंगे. जितनी प्रीत उतना सर्विस में मददगार. ಎಷ್ಟು ತಂದೆಯ ಪ್ರತಿ ಪ್ರೀತಿ ಇರುತ್ತೋ ಅಷ್ಟೇ ಸಹಯೋಗಿಗಳಾಗ್ತಾರೆ. ಎಷ್ಟು ಪ್ರೀತಿ ಅಷ್ಟೇ ಸೇವೆಯಲ್ಲಿ ಸಹಯೋಗಿ ಆಗಿರ್ತಾರೆ. याद ही नहीं करते तो प्रीत नहीं. वे ದೇಹದಾರಿಯೋं से प्रीत हो जाता. ನೆನಪೇ ಇಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ. ನಂತರ ದೇಹದಾರಿಗಳ ಜೊತೆ ಪ್ರೀತಿ ಆಗ್ಬಿಡುತ್ತೆ. मनुष्य मनुष्य को अपनी यादगार की चीज भी देते हैं ना, ये याद जरूर पड़े. ಮನುಷ್ಯ ಮನುಷ್ಯನಿಗೆ ನೆನಪಾರ್ಥದ ಚಿಹ್ನೆಯನ್ನು ಕೊಡ್ತಾರೆ. ಆ ನೆನಪು ಖಂಡಿತ ಇರಲಿ ಅಂತ. अभी तुम बच्चों को बाप अविनाशी ज्ञान रत्नों की सौगात देते जिससे तुम राजाई प्राप्त करते. ಈಗ ತಮ್ಮ ಮಕ್ಕಳಿಗೆ ತಂದೆ ಅವಿನಾಶಿ ಜ್ಞಾನ ರತ್ನಗಳ ಗಿಫ್ಟ್ ಅನ್ನ ಕೊಡ್ತಾರೆ. ಇದರಿಂದ ತಾವು ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಂತೀರಾ. अविनाशी ज्ञान रत्नों का दान करते तो प्रीत बुद्धि हुई. जानते हैं बाबा सबका कल्याण करने आए, हमको भी मददगार बनना. ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಮಾಡ್ತಾರೆ ಅಂದ್ರೆ ಪ್ರಿಯ ಬುದ್ಧಿ ಇದೆಯಲ್ಲ, ಗೊತ್ತಾಗತ್ತೆ ಬಾಬಾ ಎಲ್ಲರ ಕಲ್ಯಾಣವನ್ನ ಮಾಡಿದರೆ ನಾವು ಸಹ ಸಹಯೋಗಿಗಳಾಗಿರ್ಬೇಕು. ऐसे प्रीत बुद्धि विजयंती होते जो यादें नहीं करते वो प्रिय बुद्धि नहीं. ಈ ರೀತಿ ಪ್ರಿಯ ಬುದ್ಧಿ ಇರುವಂತವರು ವಿಜಯಿಗಳಾಗ್ತಾರೆ. ಯಾರು ನೆನಪೇ ಮಾಡೋದಿಲ್ಲ ಅವರಿಗೆ ಪ್ರಿಯ ಬುದ್ಧಿ ಇರೋದೇ ಇಲ್ಲ. बाप से प्रीत होंगे, याद करेंगे तो विकर्म विनाश होंगे और दूसरों को भी कल्याण का रास्ता बताए. ಬಾಬುರ ಜೊತೆ ಪ್ರೀತಿ ಇದ್ದಾಗ ನೆನಪು ಮಾಡ್ತಾರೆ, ವಿಕರ್ಮಗಳು ವಿನಾಶ ಆಗತ್ತೆ ಮತ್ತೆ ಇತರರ ಕಲ್ಯಾಣದ ದಾರಿಯನ್ನು ತೋರಿಸ್ತಾರೆ. तो ब्राह्मण बच्चे भी प्रीत और विपरीत का मदार है. बाप को ಜಾಸ್ತಿ याद करते हैं गोया प्रीत है. ನಿಮ್ಮ ಬ್ರಾಹ್ಮಣ ಮಕ್ಕಳ ಪ್ರತಿನೂ ಸಹ ಪ್ರೀತಿ ಮತ್ತೆ ವಿಪರೀತದ ಆಧಾರ ಇರುತ್ತೆ. ಯಾರು ಜಾಸ್ತಿ ನೆನಪು ಮಾಡ್ತಾರೆ ಅಂದರೆ ಪ್ರೀತಿ ಜಾಸ್ತಿ ಇದ್ದಂಗೆ ಅಲ್ವಾ. ಬಾಬಾ कहते, मुझे निरंतर याद करो, मेरे मददगार बनो, रचना को और एक रचता बाबा की याद में रहना चाहिए. ತಂದೆ ತಿಳಿಸ್ತಾರೆ, ನನ್ನನ್ನ ನಿರಂತರ ನೆನಪು ಮಾಡಿ ನನ್ನ ಸಹಯೋಗಿಗಳಾಗಿ ರಚನೆಯ ಬಾಬುವರನ್ನ ನೆನಪು ಮಾಡಿ ಅಂದ್ರೆ ರಚಯಿತನನ್ನ ನೀವು ನೆನಪು ಮಾಡ್ತಾ
किसी रचना को याद नहीं करना, दुनिया में तो रचयिता कोई को जानते नहीं ना याद करते. ಯಾವ ರಚನೆಯನ್ನು ನೆನಪು ಮಾಡಬೇಡಿ. ಪ್ರಪಂಚದಲ್ಲಿ ರಚಯಿತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನೆನಪು ಮಾಡೋದಿಲ್ಲ. सन्यासी लोग भी ब्रह्म को याद करते, वो भी रचना हो गई ना. रचयिता तो सबका एक ही है. ಸನ್ಯಾಸಿಗಳು ಸಹ ಬ್ರಹ್ಮನನ್ನೇ ನೆನಪು ಮಾಡ್ತಾರೆ, ಅದು ಸಹ ರಚನೆ ಆಗೋಯ್ತಲ್ಲ. ರಚಯಿತ ಎಲ್ಲರಿಗೂ ಒಬ್ಬರೇ. आप जो भी चीजें इन आंखों से देखते हो ये सब तो रचना है. जो नहीं देखने में आता वो है रचयिता बा. ಈಗ ಈ ಸ್ಥೂಲವಾದ ನೇತ್ರಗಳಿಂದ ಏನೆಲ್ಲ ನೋಡ್ತೀರಾ ಅದೆಲ್ಲ ರಚನೆನೇ ಆಗಿದೆ. ಏನು ನೋಡೋದಿಲ್ಲ ಅವರೇ ರಚಯಿತ ತಂದೆ. ಬ್ರಹ್ಮ ವಿಷ್ಣು ಶಂಕರ का भी ಚಿತ್ರ है वो भी रचना है. ಬ್ರಹ್ಮ ವಿಷ್ಣು ಶಂಕರಂದು ಚಿತ್ರ ಇದೆ ಅಂದ್ರೆ ಅವರು ರಚನೆ ಆದ್ರಲ್ಲ. बाबा ने जो चित्र बनाने के लिए कहा, ऊपर में लिखा है परम पिता परमात्मा त्रिमूर्ति शिव भगवान वाच. बल कोई अपने को भगवान कहे परंतु परम पिता के ना सके. ಬಾಬೂರು ಚಿತ್ರವನ್ನ ಮಾಡೋದಕ್ಕೆ ಹೇಳಿದಾಗ ಮೇಲೆ ಹೇಳಿದ್ರು ಪರಂಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಂತ ಅಂತ ಬರೀರಿ. ಬಲೆ ಯಾರಾದ್ರೂ ತಮ್ಮನ್ನ ತಾವು ಭಗವಂತ ಅನ್ಕೋಬಹುದು, ಆದರೆ ಪರಂಪಿತ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. तुम्हारा बुद्धि योग है शिव बाबा के साथ, ना कि शरीर के साथ. बाबा ने समझाया अपने को अशरीरी आत्मा समझ, मुझ बाबा को याद करो. ನಿಮ್ಮ ಬುದ್ಧಿ ಯೋಗ ಶಿವ ಬಾಬುರ ಜೊತೆ ಇದೆ, ಶರೀರದ ಜೊತೆ ಇಲ್ಲ. ಬಾಬೂರು ತಿಳಿಸ್ಕೊಟ್ರು ನಿಮ್ಮನ್ನ ನೀವು ಅಶರೀರಿ ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿ. प्रीत और विपरीत का सारा मदार सर्विस पर है. अच्छी प्रीत होंगी तो बाबा की सर्विस भी अच्छा करेंगे, तब विजयंती कहेंगे. ಪ್ರೀತಿ ಮತ್ತೆ ವಿಪರೀತದ ಎಲ್ಲದಕ್ಕೂ ಆಧಾರ ಸೇವೆಯ ಮೇಲೆ ಇದೆ. ಯಾರಿಗೆ ಒಳ್ಳೆ ಪ್ರೀತಿ ಇರುತ್ತೋ ಅವರು ಬಾಬಾವರ ಸೇವೆಯಲ್ಲೂ ಚೆನ್ನಾಗಿರ್ತಾರೆ, ಅವರೇ ವೈಜಯಂತಿ ಮಾಲೆಯಲ್ಲಿ ಬರ್ತಾರೆ, ಅವರಿಗೆ ವಿಜಯಂತಿ ಅಂತ ಹೇಳ್ಬೋದಾಗಿದೆ. ಪ್ರೀತ್ ನಹಿ ತೋ ಸರ್ವಿಸ್ ಮೇ ನಹಿ ಕರೆಂಗೆ ಫಿರ್ ಪದವಿ ಕಮ್ ಹೋ ಜಾಯೇಗಾ. ಪ್ರೀತಿ ಇಲ್ಲ ಅಂದ್ರೆ ಸೇವೆನೂ ಮಾಡೋದಿಲ್ಲ, ಪದವಿನೂ ಕಡಿಮೆ ಆಗತ್ತೆ. ಕಮ್ ಪದಕೋ ಕಹಾ ಜಾತಾ ಉಚ್ಚ ಪದ ಸೆ ವಿನಶಂತಿ. ಯು ವಿನಾಶ ತೋ ಸಬ್ಕೋ ಹೋತಾ ಪರಂತು ಯೇ ಕಾಸ್ ಪ್ರೀತ್ ಔರ್ ವಿಪರೀತ್ ಕಿ ಬಾತ್. ಕಡಿಮೆ ಪದವಿ ಅಂತ ಹೇಳಲಾಗತ್ತೆ, ಉನ್ನತ ಪದವಿಯ ಮುಂದೆ ವಿನಾಶಕ್ಕೆ. ಆ ರೀತಿ ವಿನಾಶ ಅಂತೂ ಎಲ್ಲದೂ ಆಗತ್ತೆ, ಆದರೆ ಇಲ್ಲಿ ಮುಖ್ಯವಾಗಿ ಪ್ರೀತಿ ಮತ್ತೆ ವಿಪರೀತದ ಮಾತಾಗಿದೆ ಅಲ್ಲ. रचयिता बाप तो एक ही है, उनको ही शिव परमात्माय नमः कहते, ಶಿವ ಜಯಂತಿ भी मनाते हैं. ರಚಯಿತ ತಂದೆ ಒಬ್ಬರೇ, ಅವರಿಗೆ ಶಿವ ಪರಮಾತ್ಮಾಯ ನಮಃ ಅಂತೀವಿ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರಲ್ಲ. शंकर जयंती कभी सुना नहीं, प्रजापिता ब्रह्मा का भी नाम बाला है. विष्णु की जयंती नहीं मनाते, कृष्ण की मनाते हैं. ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ, ಶಂಕರನ ಜಯಂತಿ ಎಂದು ಕೇಳೇ ಇಲ್ಲ. ಪ್ರಜಾಪಿತ ಬ್ರಹ್ಮನ ಹೆಸರು ಬಹಳ ಪ್ರಸಿದ್ಧಿಯಾಗಿದೆ. ವಿಷ್ಣುವಿನ ಜಯಂತಿ ಎಂದೂ ಮಾಡೋದಿಲ್ಲ, ಕೃಷ್ಣಂದು ಆಚರಣೆಯನ್ನ ಮಾಡಲಾಗತ್ತೆ. ये भी किसको पता नहीं, श्री कृष्ण और विष्णु में क्या फर्क है. मनुष्यों की विनाश काले विपरीत बुद्धि. ಇದು ಸಹ ಅರಿವೇ ಇಲ್ಲ, ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ. ಮನುಷ್ಯಂದು ವಿನಾಶದ ಸಮಯದಲ್ಲಿ ವಿಪರೀತ ಬುದ್ಧಿಯಾಗಿದೆ. तो तुम्हारे में भी प्रीत और विपरीत बुद्धि है. बाबा कहते तुम्हारा ये रूहानी धंधा तो बहुत अच्छा. ನಿಮ್ಮಲ್ಲೂ ಸಹ ಪ್ರೀತಿ ಮತ್ತೆ ವಿಪರೀತಿ ಬುದ್ಧಿ ಇಬ್ಬರು ಇದ್ದಾರೆ. ಬಾಬಾ ಅಂತಾರೆ ತಾವು ಆತ್ಮಿಕ ವ್ಯಾಪಾರವನ್ನ ಬಹಳ ಚೆನ್ನಾಗಿ ಮಾಡಿ. सवेरे और शाम को इस सर्विस में लग जाओ. शाम का समय 6 से 7 तक अच्छा कहते हैं. ಮುಂಜಾನೆ ಮತ್ತೆ ಸಂಜೆ ಈ ಸೇವೆಯಲ್ಲೇ ತತ್ಪರರಾಗಿ. ಮುಂಜಾನೆ ಸಮಯ 6 ರಿಂದ 7 ಗಂಟೆ ಬಹಳ ಚೆನ್ನಾಗಿದೆ ಅಂತಾರಲ್ಲ.
सत्संग आधे में शाम को और सवेरे करते, रात में तो ವಾಯುಮಂಡಲ ಖರಾಬ್ ಹೋ ಜಾತಾ ಹೈ. ಸತ್ಸಂಗಗಳನ್ನ ಬೆಳಗ್ಗೆ ಸಂಜೆನೇ ಮಾಡಲಾಗುತ್ತೆ, ರಾತ್ರಿಯ ನಂತರ ವಾಯುಮಂಡಲ ಕಲ್ಮಶ ಆಗ್ಬಿಡುತ್ತೆ. रात को आत्मा स्वयं शांति में चली जाती, जिसको नींद कहते, फिर सवेरे जागती है. ರಾತ್ರಿ ಆತ್ಮ ನಿದ್ದೆಯಲ್ಲೇ ಹೋಗ್ಬಿಡತ್ತೆ, ಅದಕ್ಕೆ ಶಾಂತಿ ಅಂತೀವಿ, ಮತ್ತೆ ಬೆಳಗ್ಗೆ ಎದ್ದೇಳತ್ತೆ. कहते भी है राम सिमन प्रभात मेरे मन, अब बाप बच्चों को समझाते, मुझ बाबा को याद करो ಅಂತಾರಲ್ಲ, ರಾಮನ ಸ್ಮೃತಿಯನ್ನ ಮುಂಚಾನೆ ಮಾಡು ಏ ಮನಸ್ಸೆ ಅಂತ. ಈಗ ಬಾಬಾ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ. शिव बाबा जब शरीर में प्रवेश करे तब तो कहे कि मुझे याद करो तो विकल विनाश हो जाए. ಶಿವ ಬಾಬಾ ಯಾವಾಗ ದೇಹದಲ್ಲಿ ಪ್ರವೇಶ ಆಗ್ತಾರೆ ಹಾಗೆ ತಿಳಿಸೋದಕ್ಕೆ ಸಾಧ್ಯ, ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ. तुम बच्चे जानते हो हम कितना बाबा को याद करते और रूहानी सेवा करते हैं. ಈಗ ಮಕ್ಕಳಿಗೆ ಗೊತ್ತಾಗಿದೆ ನಾವೆಷ್ಟು ನೆನಪು ಮಾಡ್ತೀವಿ, ಎಷ್ಟು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತೀವಿ. ಕಾಲ್ ನಿಕಲ್ ಜಾಯಂಗಿ, ಪ್ರೀತ ಬುದ್ಧಿ ಮೇ ಬಿ ಪರ್ಸೆಂಟೇಜ್ ಹೈ. ತುಕ್ಕು ಬಿಟ್ಟೋಗತ್ತೆ, ಪ್ರಿಯವಾದ ಬುದ್ಧಿಯಲ್ಲೂ ಸಹ ಪರ್ಸೆಂಟೇಜ್ ಇದೆ. बाप से प्रीत नहीं तो जरूर अपने देह में प्रीत है या मित्र संबंधियों आदि से प्रीत है. ತಂದೆಯ ಜೊತೆ ಪ್ರೀತಿ ಇಲ್ಲ ಅಂದಾಗ ತಮ್ಮ ದೇಹದ ಜೊತೆ ಪ್ರೀತಿ ಇರುತ್ತೆ, ಅಥವಾ ಮಿತ್ರ ಸಂಬಂಧಿಗಳ ಜೊತೆ ಪ್ರೀತಿ ಇರುತ್ತೆ. बाप से प्रीत होंगे तो सर्विस में लग जाएंगे, बाप से प्रीत नहीं तो सर्विस में भी नहीं लगेंगे. ತಂದೆಯ ಜೊತೆ ಪ್ರೀತಿ ಇದ್ದಾಗ ಸೇವೆಯಲ್ಲೇ ತೊಡಗಿರ್ತೀರ, ತಂದೆಯ ಜೊತೆ ಪ್ರೀತಿ ಇಲ್ಲ ಅಂದ್ರೆ ಸೇವೆಯಲ್ಲೂ ಇರಲ್ಲ. कोई को सिर्फ अलग और बेकार समझाना तो बहुत ही सहज है. ये भगवान ये परमात्मा के याद करते हैं, परंतु उनको जानते बिल्कुल नहीं. ಯಾರಿಗಾದರೂ ತಂದೆ ಮತ್ತು ಆಸ್ತಿಯ ರಹಸ್ಯವನ್ನು ತಿಳಿಸೋದು ಬಹಳ ಸಹಜ. ಏ ಭಗವಂತ ಏ ಪರಮಾತ್ಮ ಅಂತ ನೆನಪು ಮಾಡ್ತಾರೆ, ಆದರೆ ಅವರ ಬಗ್ಗೆ ಬಿಲ್ಕುಲ್ ಗೊತ್ತಿಲ್ಲ. बाबा ने समझाया, अनेक चित्र में ऊपर परम पिता त्रिमूर्ति शिव भगवान वाज जरूर लिखना है तो कोई कुछ कह ना सके. अभी तुम बच्चों को अपना सैंपलिंग लगा रहे हो ना. ಬಾಬುರು ತಿಳಿಸ್ಕೊಟ್ಟಿದ್ದಾರೆ, ಪ್ರತಿಯೊಂದು ಚಿತ್ರದ ಮೇಲೆ ಪರಂಪಿತ ತ್ರಿಮೂರ್ತಿ ಶಿವ ಭಗವಂತನ ಮಹಾವಾಕ್ಯ ಅಂತ ಬರೆಯಿರಿ, ಆಗ ಯಾರು ಏನೂ ಹೇಳೋದಿಲ್ಲ. ಈಗ ತಾವು ಮಕ್ಕಳು ತಮ್ಮ ಅಂಟು ಕಟ್ಕೊಂತಿದ್ದೀರಲ್ಲ. सभी को रास्ता बताओ तो बाबा से आकर वर्षा लेंगे, बाप को जानते ही नहीं इसलिए प्रिय बुद्धि नहीं है. ಎಲ್ಲರಿಗೂ ದಾರಿಯನ್ನ ತೋರಿಸಿ, ಆಗ ತಂದೆಯಿಂದ ಬಂದು ಆಸ್ತಿಯನ್ನು ಪಡಿತಾರೆ. ತಂದೆಯ ಬಗ್ಗೆ ಅರಿವಿಲ್ಲ, ಅದಕ್ಕೆ ಪ್ರಿಯವಾದ ಬುದ್ಧಿ ಇಲ್ಲ. पाप बढ़ते बढ़ते एकदम तमो प्रधान बन पड़े हैं, बाबा के साथ प्रीत उनकी होंगी जो बहुत याद करेंगे. ಪಾಪ ವೃದ್ಧಿ ಆಗ್ತಾ ಆಗ್ತಾ ಏಕ್ದಮ್ ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ. ಬಾಬೋರ ಜೊತೆಗೆ ಪ್ರಿಯ ಅವರಿಗಿರುತ್ತೆ, ಯಾರು ಬಹಳ ನೆನಪು ಮಾಡ್ತಾರೆ. उनके ही गोल्डन एज बुद्धि होंगी, अगर और तरफ बुद्धि भटकती होंगी तो तमो प्रधान ही रहे. ಅವ್ರದ್ದೇ ಚಿನ್ನದ ಬುದ್ಧಿ ಆಗಿರುತ್ತೆ, ಬೇರೆ ಕಡೆ ಬುದ್ಧಿ ಅಲಿತಿದೆ ಅಂದ್ರೆ ತಮೋ ಪ್ರಧಾನ ಆಗಿರ್ತಾರೆ. बस सामने बैठे हैं तो वे प्रिय बुद्धि नहीं कहेंगे क्योंकि याद ही नहीं करते. प्रीत बुद्धि की निशानी याद है. ಬಲೆ ಸಮ್ಮುಖದಲ್ಲಿ ಉಪಸ್ಥಿತರಾಗಿರುವುದು, ಆದರೆ ಪ್ರಿಯವಾದ ಬುದ್ಧಿ ಇಲ್ಲ ಅಂದ್ರೆ ನೆನಪು ಮಾಡೋದಿಲ್ಲ. ಪ್ರಿಯವಾದ ಬುದ್ಧಿಯ ಚಿಹ್ನೆಯಾಗಿದೆ ನೆನಪು. वो धारणा करेंगे औरों पर भी रहम करते रहेंगे कि बाबा को याद करो तो तुम पावन बन जाएंगे. ये किसको भी समझाना बहुत सहज है ना. ಅವರು ಧಾರಣೆನೂ ಮಾಡ್ತಾರೆ, ಇತರರ ಮೇಲೆ ದಯೆ ತೋರಿಸ್ತಾರೆ, ತಂದೆಯನ್ನ ನೆನಪು ಮಾಡಿ ತಾವು ಪಾವನವಾಗಿ. ಇದು ಯಾರಿಗಾದರೂ ತಿಳಿಸೋದು ಬಹಳ ಸಹಜ ಅಲ್ಲ. बाप स्वर्ग की बादशाही का वर्षा बच्चों को देते, जरूर शिव बाबा आया था तब तो शिव जयंती मनाते हैं. ತಂದೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿ ಮಕ್ಕಳಿಗೆ ನೀಡ್ತಾರೆ,
ಖಂಡಿತ ಶಿವ ಬಾಬಾ ಬಂದಿದ್ದಾರೆ, ಅದಕ್ಕೆ ಶಿವ ಜಯಂತಿಯನ್ನ ಆಚರಣೆ ಮಾಡಲಾಗತ್ತಲ್ಲ. कृष्ण राम आदि सब होकर गए तब तो मनाते आए हो ना। शिव बाबा को ही याद करते हैं क्योंकि वो आकर बच्चों को विश्व की बादशाही देते, नया कोई इन बातों को समझ ना सके. ಕೃಷ್ಣ ರಾಮ ಎಲ್ಲರೂ ಬಂದು ಹೋದ್ರು, ಅದಕ್ಕೆ ಅವ್ರದ್ದು ಸಹ ಆಚರಣೆ ಮಾಡಲಾಗತ್ತೆ. ತಂದೆಯನ್ನ ನೆನಪು ಮಾಡಿ, ಯಾಕೆಂದರೆ ಅವರು ಬಂದು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ. ಹೊಸಬರು ಯಾರು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳಲ್ಲ. ಭಗವಾನ್ ಕೈಸೆ ಆಕರ್ वर्षा देते बिल्कुल ही पत्थर बुद्धि है, याद करने की बुद्धि नहीं है. ಭಗವಂತ ಯಾವ ರೀತಿ ಬಂದು ಆಸ್ತಿ ನೀಡುತ್ತಾರೆ? ಬಿಲ್ಕುಲ್ ಕಲ್ಲು ಬುದ್ಧಿಯಾಗಿದ್ದಾರೆ, ನೆನಪಿನ ಬುದ್ಧಿನೇ ಇಲ್ಲ. बाप खुद कहते तुम आधा कल्प के आशिकों में अब आया हूं, भक्ति मार्ग में तुम कितने धक्के खाए. ಬಾಬಾ ಸ್ವಯಂ ಅಂತಾರೆ, ನೀವು ಅರ್ಧ ಕಲ್ಪದ ಪ್ರಿಯತಮೆ ಆಗಿದ್ದೀರಾ, ನಾನು ಬಂದಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ನನಗೋಸ್ಕರ ಎಷ್ಟು ಅಲಿತಾ ಬಂದ್ರನ. परंतु भगवान तो कोई को मिला ही नहीं. अब तुम बच्चे समझते हो बाप भारत में ही आया था और जीवन मुक्ति का रास्ता बताया था. ಆದರೆ ಭಗವಂತನ ಯಾರೂ ಸಿಕ್ಕಿಲ್ಲ, ಅಂದ್ರೆ ಯಾರಿಗೂ ಸಿಕ್ಕಿಲ್ಲ. ಈಗ ಮಕ್ಕಳಿಗೆ ಅರಿವಾಗಿದೆ, ಬಾಬಾ ಭಾರತದಲ್ಲೇ ಬರ್ತಾರೆ ಮತ್ತೆ ಜೀವನ್ ಮುಕ್ತಿಯ ದಾರಿಯನ್ನ ತಿಳಿಸ್ತಾರೆ. श्री कृष्ण तो ये रास्ता बताते नहीं, भगवान से प्रीत जैसे जोते सो भारतवासियों को ही बाबा आके सिखाते. ಶ್ರೀಕೃಷ್ಣ ಅಂತೂ ದಾರಿ ತೋರಿಸೋದಿಲ್ಲ. ಮಕ್ಕಳಿಗೆ ಅರಿವಾಗಿದೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ, ಅವರ ಹೆಸರಾಗಿದೆ ಶಿವ. ಅದಕ್ಕೋಸ್ಕರ ತಾವು ಬರೀತೀರಾ ಶಿವ ಜಯಂತಿ ವಜ್ರ ಸಮಾನ ಆಗಿದೆ. बाकी सबकी जयंती कौड़ी तुल्य है, ऐसे लिखने से बिगड़ते, इसलिए हर एक चित्र में अगर शिव भगवान वाच होगा तो तुम सेफ्टी में रहे. ಬೇರೆ ಜಯಂತಿಗಳೆಲ್ಲ ಗವ್ಯ ಸಮಾನ ಈ ರೀತಿ ಬರೆದಾಗ ಅವರು ಮುನಿಸ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಚಿತ್ರದಲ್ಲಿ ಶಿವ ಭಗವಂತ ಅಂತ ಬರೆದಾಗ ತಾವು ಸುರಕ್ಷಿತರಾಗಿರ್ತೀರಲ್ಲ. कोई कोई बच्चे पूरा नहीं समझते तो नाराज हो जाते, माया की ग्रहचारी पहले वार बुद्धि पर करती है. ಕೆಲವು ಮಕ್ಕಳಿಗೆ ಪೂರ್ತಿ ಅರ್ಥ ಆಗಿಲ್ಲ ಅಂದ್ರೆ ಮುನ್ಸ್ಕೊಂಡ್ಬಿಡ್ತಾರೆ. ಮಾಯೆ ಗ್ರಹಚಾರಿ ಮೊದಲು ಬುದ್ಧಿಯ ಮೇಲೇನೆ ಯುದ್ಧ ಮಾಡುತ್ತೆ. बाप से ही बुद्धियोग तोड़ देते, इससे एकदम ऊपर से नीचे गिर जाते. देह धारण से बुद्धियोग अटक पड़ता है तो बाप से विपरीत हो गया ना. ಬಾಬುರ ಜೊತೆ ಬುದ್ಧಿಯೋಗವನ್ನು ಮುರಿತಾರೆ, ಇದರಿಂದ ಏಕ್ದಮ್ ಮೇಲೆಯಿಂದ ಕೆಳಗಡೆ ಬಿದ್ದೋಗ್ತಾರೆ. ದೇಹಧಾರಿಗಳ ಜೊತೆ ಬುದ್ಧಿ ಸಿಕ್ಕಾಕೊಳತ್ತೆ, ಅಂದ್ರೆ ಬಾಬುರ ಜೊತೆ ವಿಪರೀತ ಬುದ್ಧಿ ಆಯ್ತಲ್ಲ. तुमको प्रीत रखनी है एक विचित्र विदेही बाप से, देहधारी से प्रीत रखना नुकसान कारक है. ತಮ್ಮ ಒಂದು ಪ್ರೀತಿ ವಿಚಿತ್ರ ವಿದೇಹಿ ತಂದೆಯ ಜೊತೆ ಇರಬೇಕು. ದೇಹಧಾರಿಗಳ ಜೊತೆ ಪ್ರೀತಿಯನ್ನ ಇಟ್ಕೊಳ್ಳೋದು ಲಾಸ್ ಆಗಿದೆ ಅಲ್ಲ. बुद्धि ऊपर से टूटती है तो एकदम नीचे गिर पड़ती. बल ये अनादि बना बनाया ड्रामा है, फिर भी समझेंगे तो सही ना. ಬುದ್ಧಿ ಮೇಲೆಯಿಂದ ಮುರಿದಾಗ ಏಕ್ದಮ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಲೆ ಅನಾದಿ ಮಾಡಿರುವ ಡ್ರಾಮಾ ಆದರೂ ತಿಳಿಸಲಾಗುತ್ತಲ್ಲ. विपरीत बुद्धि से तो जैसे बास आती है नाम रूप में फंसने की, नहीं तो सेवा में खड़े हो जाना चाहिए. ವಿಪರೀತ ಬುದ್ಧಿಯವರಿಂದ ದುರ್ಗಂಧ ಬರುತ್ತೆ. ಯಾವ ದುರ್ಗಂಧ? ಹೆಸರು ರೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇಲ್ಲ ಅಂದರೆ ಸೇವೆಯಲ್ಲಿ ಎದ್ದು ನಿಂತ್ಕೋಬೇಕಲ್ಲ. बाबा ने कल में अच्छी रीति समझाया, मुख्य बात ही गीता का भगवान है, इसमें ही तुम्हारा विजय हो. ಬಾಬಾ ನೆನ್ನೇನು ತಿಳಿಸ್ಕೊಟ್ಟಿದ್ರು. ಮುಖ್ಯವಾದ ಮಾತು ಗೀತೆಯ ಭಗವಂತ ಯಾರು, ಈ ವಿಷಯದಲ್ಲಿ ತಮ್ಮ ಒಂದು ವಿಜಯ ಇದೆ. तुम पूछते हो गीता का भगवान शिव या श्री कृष्ण, सुख देने वाला कौन. ನೀವು ಕೇಳಬಹುದಾಗಿದೆ, ಗೀತೆಯ ಭಗವಂತ ಶ್ರೀಕೃಷ್ಣನ ಅಥವಾ ಶಿವನ?
ಸುಖ ನೀಡುವಂತವರು ಯಾರು? सुख देने वाला तो शिव है, तो उनको वोट देना चाहिए, उनकी ही महिमा है ना. ಸುಖ ನೀಡುವಂತವರು ಶಿವನೇ ಆಗಿದ್ದಾರೆ ಅಂದಮೇಲೆ ಅವರಿಗೆ ವೋಟ್ ಕೊಡಬೇಕು, ಅವರದೇ ಮಹಿಮೆ ಅಲ್ವಾ. अब वोट दो गीता का भगवान कौन, शिव को वोट देने वाले को कहेंगे प्रिय बुद्धि. ಈಗ ವೋಟ್ ಕೊಡಿ, ಗೀತೆಯ ಭಗವಂತ ಯಾರು? ಯಾರು ಶಿವನಿಗೆ ವೋಟ್ ಕೊಡ್ತಾರೆ ಅವರಿಗೆ ತಿಳಿಸಲಾಗುತ್ತೆ ಪ್ರಿಯ ಬುದ್ಧಿ. ये तो बहुत बारी इलेक्शन है, ये सब युक्तियां उनके बुद्धि में आएंगे जो सारा दिन विचार सागर मंथन करते रहेंगे. ಇದು ಒಂದು ಬಹಳ ದೊಡ್ಡ ಎಲೆಕ್ಷನ್ ಆಗಿದೆ. ಈ ಎಲ್ಲ ಯುಕ್ತಿಗಳು ಅವರ ಬುದ್ಧಿಯಲ್ಲಿ ಬರುತ್ತೆ ಯಾರು ಇಡೀ ದಿನ ವಿಚಾರ ಸಾಗರ ಮಂಥನದಲ್ಲೇ ಇರ್ತಾರೆ. ಕೈ ಬಚ್ಚಿ ಚಲ್ತೆ ಚಲ್ತೆ ರೂಟ್ ಪಡ್ತೆ. अभी देखो तो प्रीत, अभी देखे तो प्रीत टूट पड़ती है, रूट जाते हैं. ಕೆಲವು ಮಕ್ಕಳು ನಡೀತಾ ನಡೀತಾ ಮುನಿಸ್ಕೊಂಡ್ಬಿಡ್ತಾರೆ. ಈಗೀಗ ನೋಡಿದಾಗ ಪ್ರಿಯ ಬುದ್ಧಿ, ಈಗೀಗ ನೋಡಿದಾಗ ಆ ಪ್ರೀತಿ ಕಟ್ ಆಗ್ಬಿಡತ್ತೆ, ಮುನಿಸ್ಕೊಂಡಿರ್ತಾರೆ. कोई बात से बिगड़े तो कभी याद भी नहीं करेंगे, चिट्ठी भी नहीं लिखते, कोया प्रीत नहीं है. ಯಾವುದಾದರೂ ಮಾತಿನಿಂದ ಅವರು ಮುನಿಸ್ಕೊಂಡ್ರೆ ನೆನಪು ಮಾಡೋದಿಲ್ಲ, ಪತ್ರನು ಬರೆಯೋದಿಲ್ಲ, ಅಂದರೆ ಪ್ರೀತಿ ಇಲ್ಲ ಅಲ್ಲ. तो बाबा में 6-8 मास चिट्ठी नहीं लिखेंगे, बाबा कालों का काल है ना, साथ में धर्मराज भी है. ಆಗ ಬಾಬಾನು ಸಹ 6-8 ತಿಂಗಳು ಪತ್ರವನ್ನ ಬರೆಯೋದಿಲ್ಲ. ಬಾಬಾ ಕಾಲಕ್ಕೂ ಕಾಲರಾಗಿದ್ದಾರೆ, ಜೊತೆಗೆ ಧರ್ಮರಾಜನೂ ಆಗಿದಾರಲ್ಲ. बाप को याद करने की फुर्सत नहीं तो तुम क्या पद पाएंगे, पद भ्रष्ट हो जाए. ತಂದೆಯನ್ನ ನೆನಪು ಮಾಡುವ ಪುರ್ಸತ್ ಇಲ್ಲ ಅಂದ್ರೆ ನೀವೇನ್ ಪದವಿ ಪಡಿತೀರಾ, ಪದಭ್ರಷ್ಟರಾಗ್ತೀರಾ. शुरू में बाबा ने बड़ी युक्ति से पद बताते थे, अभी तो वो है थोड़े ही है, अब तो फिर से माला बननी है. ಆರಂಭದಲ್ಲಿ ಬಾಬಾ ಬಹಳ ಯುಕ್ತಿಯಿಂದ ಪದವಿಯನ್ನ ತಿಳಿಸೋರು. ಇವಾಗ ಅವರು ಎಲ್ಲಿದ್ದಾರೆ? ಈಗಂತೂ ಹೊಸದಾಗಿ ಮಾಲೆಯನ್ನ ತಯಾರು ಮಾಡಬೇಕಾಗತ್ತೆ. सर्विस बल्कि तो बाबा भी महिमा करते रहे. जो खुद बादशाह बनते तो कहेंगे हमें आम जिम्स भी बने. ಸೇವಾದಾರಿ ಮಕ್ಕಳ ಮಹಿಮೆಯನ್ನ ತಂದೆನೂ ಮಾಡ್ತಿರ್ತಾರೆ. ಯಾರು ಸ್ವಯಂ ರಾಜರಾಗ್ತಾರೆ ಅವರಂತಾರೆ ನಾವು ಇತರರನ್ನು ತಯಾರು ಮಾಡ್ತೀವಿ. ये भी हमारी मिसाल राज्य करे, राजा को अन्नदाता माता पिता कहते हैं ना. ಇವರು ಸಹ ನಮ್ಮ ಸಮಾನ ರಾಜರಾಗಿ, ರಾಜರಿಗೆ ಅನ್ನದಾತ ತಂದೆ ತಾಯಿ ಅಂತೀವಲ್ಲ. ಆ ಮಾತಾ ತೋ ಹೈ ಜಗದಂಬಾ, ಉನ್ ದ್ವಾರ ತುಮಕೋ ಸುಖ ಗನೇರೆ ಮಿಲ್ತೆ. ಈಗ ತಾಯಿ ಆಗಿದ್ದರೆ ಜಗದಂಬ, ಅವರ ಮುಖಾಂತರ ನಿಮಗೆ ಅನಂತವಾದ ಸುಖ ಸಿಗುತ್ತೆ. तुम्हें पुरुषार्थ से उच्च पद पाना है, दिन प्रतिदिन तुम बच्चों को मालूम होता जाएगा कौन कौन क्या बनेंगे. ಪುರುಷಾರ್ಥದಿಂದ ತಾವು ಉನ್ನತವಾದ ಪದವಿಯನ್ನ ಪಡೆಯಬೇಕು. ದಿನ ಪ್ರತಿದಿನ ಮಕ್ಕಳಿಗೆ ಅರಿವಾಗುತ್ತೆ ಯಾರು ಏನೇನಾಗ್ತಾರೆ. सेवा करेंगे तो बाबा भी उनको याद करेंगे, सर्विस ही नहीं करते तो बाबा याद क्यों करे. ಸೇವೆ ಮಾಡಿದಾಗ ತಂದೆ ನೆನಪು ಮಾಡ್ತಾರೆ, ಸೇವೆನೇ ಮಾಡಿಲ್ಲ ಅಂದ್ರೆ ತಂದೆ ಯಾಕೆ ನೆನಪು ಮಾಡಬೇಕು. ಬಾಪ್ ಯಾದ್ ಉನ್ ಬಚ್ಚೋं को करेंगे जो प्रिय बुद्धि होंगे. ತಂದೆ ಆ ಮಕ್ಕಳನ್ನ ನೆನಪು ಮಾಡ್ತಾರೆ ಯಾರು ಪ್ರಿಯ ಬುದ್ಧಿ ಆಗಿರ್ತಾರೆ. ये भी बाबा ने समझाया, किसकी दी हुई चीज पहनेंगे तो उनकी याद जरूर आएंगी ना. ಇದು ಸಹ ಬಾಬಾ ತಿಳಿಸಿದ್ರು, ಯಾರಾದ್ರೂ ಕೊಟ್ಟಿರುವ ವಸ್ತುಗಳನ್ನ ನೀವು ಉಪಯೋಗಿಸಿದ್ರೆ ಅವರ ನೆನಪು ಖಂಡಿತವಾಗಿ ಬರುತ್ತಲ್ಲ. ಬಾಬಾ ಕೆ ಭಂಡಾರೆ ಸೆ ಲೇಂಗೆ ತೋ ಶಿವ ಬಾಬಾ ಹಿ ಯಾದ್ ಆಯೇಗಾ. ಬಾಬಾ ಖುದ ಅನುಭವ ಬತಾತೆ ಹೈ. ಬಾಬೋರ ಭಂಡಾರದಿಂದ ತಗೊಂಡಾಗ ಶಿವ ಬಾಬೋರಿ ನೆನಪು ಬರ್ತಾರೆ. ಬಾಬಾ ಸ್ವಯಂ ತನ್ನ ಅನುಭವವನ್ನು ತಿಳಿಸ್ತಾರೆ. ಯಾ ಜರೂರ್ ಪಡ್ತಿ, ಇಸ್ಲಿಯೇ ಕೋಯಿ ಕಿ ಭಿ ದಿ ಹುಯಿ ಚೀಜ್ ರಖನಿ ನಹೀ ಚಾಹಿಯೆ. ನೆನಪು ಖಂಡಿತ ಬರುತ್ತೆ, ಅದಕ್ಕೆ ಬೇರೆಯವರು ಕೊಟ್ಟಿರುವ ವಸ್ತುಗಳನ್ನ ಎಂದೂ ಇಟ್ಕೋಬಾರ್ದಾಗಿದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ
बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते। धारणೆಗೋಸ್ಕರ मुख्य सार ಮೊದಲನೇದು, एक विदेही विचित्र बाप से दिल की सच्ची प्रीत रखना। ಒಬ್ಬ ವಿದೇಹಿ ವಿಚಿತ್ರ ತಂದೆಯ ಜೊತೆ ಸತ್ಯವಾದ ಹೃದಯದ ಪ್ರೀತಿಯನ್ನ ಇಡಿ। सदा ध्यान रहे माया के ग्रहचारी कभी बुद्धि पर वार करना दे। सदा ನೆನಪಿರಲಿ, ಮಾಯೆಯ ಗ್ರಹಚಾರಿ ಎಂದು ಬುದ್ಧಿಯ ಮೇಲೆ ಯುದ್ಧ ಮಾಡದೇ ಇರಲಿ। ಎರಡನೇದು, कभी भी माया से रूठना नहीं, सर्विसेबल बन अपना भविष्य ऊंचा बना। ಎಂದೂ ಸಹ ಬಾಬುವರ ಜೊತೆ ಮುಣಿಸ್ಕೋಬೇಡಿ, ಸೇವಾದಾರಿಗಳಾಗಿ ತಮ್ಮ ಭವಿಷ್ಯ ಉನ್ನತವಾಗಿ ಮಾಡಿಕೊಳ್ಳಿ। ಕಿಸಿ ಕಿ दी हुई चीज अपने पास नहीं रखना, ಇತರರು ಕೊಟ್ಟಿರುವ ವಸ್ತುಗಳನ್ನ ತಮ್ಮ ಹತ್ರ ಇಟ್ಕೋಬೇಡಿ। ಇಂದಿನ ವರದಾನ, शुद्धि की विधि द्वारा किले को मजबूत करने वाले सदा विजयी निर्विघ्न भव। ಶುದ್ಧಿಯ ವಿಧಿಯ ಮುಖಾಂತರ ಕೋಟೆಯನ್ನ ಗಟ್ಟಿಯಾಗಿ ಮಾಡುವಂತವರು ಸದಾ ವಿಜಯಿ ಸದಾ ನಿರ್ವಿಘ್ನ ಭವ। इस किले में हर आत्मा सदा विजयी है और निर्विघ्न बन जाए, इसके लिए विशेष टाइम पर चारों ओर एक साथ योग के प्रोग्राम रखो। ಈ ಒಂದು ಕೋಟೆ ಅಂದ್ರೆ ಪ್ರತಿಯೊಂದು ಆತ್ಮ ಸದಾ ವಿಜಯಿ ಮತ್ತೆ ನಿರ್ವಿಘ್ನವಾಗಿರಲಿ, ಅದಕ್ಕೋಸ್ಕರ ವಿಶೇಷ ಸಮಯದಲ್ಲಿ 4 ಕಡೆ ಒಂದೇ ಸಲ ಯೋಗದ ಪ್ರೋಗ್ರಾಮ್ ಅನ್ನ ಇಡಿ। फिर कोई भी इस तार को कट नहीं करेगा, क्योंकि जितना सेवा बढ़ते जाएंगे उतना माया अपना बनाने की कोशिश भी करते। ಆಗ ಯಾರು ಸಹ ಈ ದಾರವನ್ನ ಕಟ್ ಮಾಡಕ್ಕಾಗಲ್ಲ, ಯಾಕೆಂದರೆ ಎಷ್ಟು ಸೇವೆ ಬೆಳೀತಾ ಹೋಗುತ್ತೆ ಅಷ್ಟೇ ಮಾಯೇನು ತನ್ನದಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ। इसलिए जैसे कोई भी कार्य शुरू करते समय शुद्धि की विधियां अपनाते हो, ऐसे संगठित रूप में आप सर्व आत्माओं का एक ही शुद्ध संकल्प हो। ಅದಕ್ಕೋಸ್ಕರ ಯಾವುದೇ ಕಾರ್ಯವನ್ನ ಆರಂಭ ಮಾಡುವ ಮೊದಲು ಶುದ್ಧಿಯ ವಿಧಿಯನ್ನ ನಿಮ್ಮದಾಗಿ ಮಾಡ್ಕೊಳ್ತೀರಿ। ಅದೇ ರೀತಿ ಸಂಘಟನೆಯಲ್ಲೂ ಸಹ ಸರ್ವಶ್ರೇಷ್ಠ ಆತ್ಮಗಳ ಒಂದೇ ಶುದ್ಧ ಸಂಕಲ್ಪ ಇರಲಿ। विजयी ये है शुद्धि की विधि जिससे किला मजबूत हो जाए। ವಿಜಯಿ ಅಷ್ಟೇ, ಈ ಶುದ್ಧವಾದ ವಿಧಿಯಿಂದ ಕೋಟೆ ಗಟ್ಟಿಯಾಗತ್ತೆ। ಸ್ಲೋಗನ್ ಆಗಿದೆ, युक्तियुक्त व यथार्थ सेवा का प्रत्यक्ष फल खुशी। ಯುಕ್ತಿಯುಕ್ತವ ಅಥವಾ ಯಥಾರ್ಥವಾದ ಸೇವೆಯ ಪ್ರತ್ಯಕ್ಷ ಫಲ ಖುಷಿಯಾಗಿದೆ। ಅವ್ಯಕ್ತ ಇಶಾರೆ, ಸತ್ಯತಾ और सभ्यता ರೂಪಿ ಕಲ್ಚರ್ को अपना। ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಕಲ್ಚರ್ ಅನ್ನ ನಿಮ್ಮದಾಗಿ ಮಾಡಿಕೊಳ್ಳಿ। ब्राह्मण जीवन में फर्स्ट नंबर की कल्चर है सत्यता और सभ्यता। ಬ್ರಾಹ್ಮಣ ಜೀವನದ ಮೊದಲನೇ ನಂಬರ್ ಕಲ್ಚರ್ ಆಗಿದೆ ಸತ್ಯತೆ ಮತ್ತು ಸಭ್ಯತೆ। तो हर एक के चेहरे और चलन में ये ब्राह्मण कल्चर प्रत्यक्ष ಅಂದ ಮೇಲೆ ಪ್ರತಿಯೊಬ್ಬರ ಮುಖದಲ್ಲಿ ನಡತೆಯಲ್ಲಿ ಬ್ರಾಹ್ಮಣ ಕಲ್ಚರ್ ಪ್ರತ್ಯಕ್ಷವಾಗಲಿ। हर ब्राह्मण मुस्कुराता हुआ हर एक के संपर्क में आए। ಪ್ರತಿಯೊಂದು ಬ್ರಾಹ್ಮಣ ನಗುನಗುತ್ತಾ ಪ್ರತಿಯೊಬ್ಬರ ಸಾನ್ನಿಧ್ಯದಲ್ಲಿ ಸಂಪರ್ಕದಲ್ಲಿ ಬರಲಿ। कोई कैसे भी हो आप अपना ये कल्चर कभी नहीं छोड़ो, तो सहज परमात्मा प्रत्यक्षता के निमित्त बन जाए। ಯಾರು ಹೆಂಗೇ ಇರಲಿ, ನೀವು ನಿಮ್ಮ ಕಲ್ಚರ್ ಅನ್ನ ಎಂದೂ ಬಿಡಬೇಡಿ, ಅಂದಮೇಲೆ ಸಹಜವಾಗಿ ಪರಮಾತ್ಮನ ಪ್ರತ್ಯಕ್ಷಕ್ಕೆ ನಿಮಿತ್ತರಾಗ್ತೀರಾ। ಓಂ ಶಾಂತಿ। वतन
ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚಕ್ಕೆ ದಿವ್ಯ ಪ್ರಕಾಶವ ಕಂಡೆವು. ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ, ನಿನ್ನ ಹೃದಯದಿ ಇರಿಸಿದೆ ಬಾಬಾ. ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಹಾರುತ್ತ ಹಾರುತ್ತ ಮೇಲಕ್ಕೆ
ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸಂಪಿನ ಅಮೃತದ ಕಾಂತಿ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸಂಪಿನ ಅಮೃತದ ಕಾಂತಿ. ಇರುವನು ಅಲ್ಲಿ ಆ ಶಿವ ತಂದೆ, ಕೊಡುವನು ಯಮಗೆ ಮುಕ್ತಿಯ ಹಿಂದೆ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ
ಶಕ್ತಿ ತುಂಬಿದೆ ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಈ ನೆನಪು ಗಂಗಾ ಜಲವು ಜಲದಿ ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನಿ ಬೂಟಿಯು, ಇದೇ ಸಂಜೀವನಿ ಬೂಟಿಯು ಜೀವನವ ದಾನ ನೀಡಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ.
ನನ್ನ ರೋಮ ರೋಮ ಹಾಡಿ ಹೋದು ನಿನ್ನ ಮಿಲನ ತರಂಗ ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ